ಮಂಡ್ಯದಿಂದ ಕರೆ ಮಾಡಿದ್ದಾರೆ. ಮಂಡ್ಯದ ಗಂಡು ಅಂತ ಇಂಟ್ರೊಡ್ಯೂಸ್ ಮಾಡೋಣ. ಬಸವಲಿಂಗ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ಹೆಂಗಿದೆ ಸರ್ ಖುಷಿ ತಮ್ಗೆ? ತುಂಬಾನೇ ಖುಷಿ ಆಗ್ತಿದೆ ಮ್ಯಾಮ್. ಹೆಂಗ ಅನಿಸ್ತೈತೆ ಈ ಸಂದರ್ಭದಲ್ಲಿ? ತುಂಬಾನೇ ಖುಷಿ ಆಗ್ತಿದೆ. ಖುಷಿನ ಹಂಚ್ಕೊಳ್ಳೋ ಪರಿನೇ ಇಲ್ಲ ಇವತ್ತು. ಅಷ್ಟೊಂದು ಖುಷಿ ಆಗ್ತಿದೆ. ಮತ್ತೊಂದೇನಂತ ಹೇಳಿದ್ರೆ ಈ ಒಂದು ಖುಷಿಗೆ ಕಾರಣ ಕನ್ನಡಿಗರು, ನಿಷ್ಕಲ್ಮಸವಾದ ಮನುಳ್ಳ ಕನ್ನಡಿಗರು. ಈಗ RCB ಎಷ್ಟು ಇಷ್ಟ ಪಡ್ತಾರೋ ಮತ್ತೆ ಕನ್ನಡಿಗರನ್ನ, ರೈತರ ಮಕ್ಕಳನ್ನ ಇಷ್ಟ ಪಡ್ತಾರೆ ಅನ್ನೋದು ಇದೊಂದೇ ಸಾಕ್ಷಿ. ಯಾವ್ದಾದ್ರು ಗಿಲ್ಲಿ ಡೈಲಾಗ್ ಹೇಳಿ ಅಲ್ಲ ಹಾಗೆ. ಡಮಾಲ್ ಡಿಮಿಟ್ ಅಕ್ಕ ಗಿದ್ದ ಪಕ್ಕ. ಗಿಲ್ಲಿ ಗೆದ್ದಿದ್ದೇ ಪಕ್ಕ. ಸೂಪರ್ ಸರ್, ನಿಮ್ಮ ಖುಷಿ ನಮ್ಮ ಜೊತೆ ಶೇರ್ ಮಾಡಿದ್ರಿ, ಬಹಳ ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ರಾಜ್ಯದ ಮೂಲೆ ಮೂಲೆಯಿಂದ ಕರೆಗಳು ಬರ್ತಾ ಇದೆ. ಸಮಯ 12 ಮೀರಿದ್ರು ಕೂಡ ಇಷ್ಟೊಂದು ಜನ ಅವರ ಪ್ರೀತಿಯನ್ನು ಹೇಗೆ ವ್ಯಕ್ತಪಡಿಸ್ಬೇಕು ಅಂತ ನಮಗೆ ಕರೆ ಮಾಡಿ ತಿಳಿಸ್ತಿದ್ದಾರೆ. ನಿಜವಾಗ್ಲೂ ನಾವು ನಮ್ಮ ಕಡೆಯಿಂದ ಧನ್ಯೋಸ್ಮಿ ಅಂದರೆ ತಪ್ಪಾಗಲ್ಲ. ಸೊ ಗಿಲ್ಲಿ ನಟ ಸಂಪಾದನೆ ಮಾಡಿರೋದು ₹1/2 ಕೋಟಿ ಕಿನ್ನ ಹೆಚ್ಚಿನ ನಮ್ಮ ಕನ್ನಡ ಜನತೆಯ ಪ್ರೀತಿಯನ್ನು ಸಂಪಾದಿಸಿದ್ದಾರೆ. ಸೊ ನೋಡಿದ್ವಿ ಸೌತ್ ಕರ್ನಾಟಕ 50 ಲಕ್ಷದಲ್ಲಿ 37 ಕೋಟಿ ಜನ ವೋಟಿಂಗ್ ಅಲ್ಲಿ, ನೀವು ಹೇಳಿ. ಹೌದು, ನಿಜವಾಗ್ಲೂ. ಸೊ ತುಂಬ ಹಾಡಿದ್ದು, ಯಾರೋ ಒಬ್ಬರ ಪ್ರೀತಿಯನ್ನು ಪಡಿಬೇಕು ಅನ್ನೋದು ಬಹಳ ಕಷ್ಟ. ಅದರಲ್ಲೂ ಎಷ್ಟೊಂದು ಜನ ನಮ್ಮ ಅಣ್ಣಂತರ ತಮ್ಮಂತರ ಅಂತ ಬೇರೆ ಹೇಳ್ಕೊತಾ ಇದ್ದಾರೆ. ಅದ್ರೂ ನಮ್ಮ ಮನೆ ಮಗನ್ನ ಮಾಡ್ಕೊಳೋದು ಇಸ್ ನಾಟ್ ದಟ್ ಈಸಿ ಅಲ್ಲ. ಅವ್ರು ಗೆದ್ದಿರೋ ನಮ್ಮ ಚಾನಲ್ ಸ್ವೀಟ್ ತರೋಕೆ ರೆಡಿ ಆಗಿದ್ದಾರೆ ಒಬ್ಬರು. ದಟ್ಸ್ ಸೋ ಸ್ವೀಟ್, ದಟ್ಸ್ ರಿಯಲಿ ಸ್ವೀಟ್ ಆಫ್ ದೆಮ್. ಆ್ಯಂಡ್ ಆಲ್ಸೋ ಮಳವಳ್ಳಿನಲ್ಲಿ ಮೇಡಮ್ ಫ್ಲೆಕ್ಸ್ ಎಲ್ಲ ಹಾಕಿದ್ದೀವಿ, ನಾವು ಪ್ರೊಸೆಷನ್ ತಗೊಂಡು ಹೋಗ್ತಿದ್ದೀವಿ ಮೇಡಮ್ ಅಂತ ಹೇಳಿದ್ರು. ಅದು ನಂಗೆ ಸಖತ್ ಖುಷಿ ಆಗೋಯ್ತು. ಏನು ಗುರು ಈ ಥರ, ಓ ಮೈ ಗಾಡ್. RCB ಕಪ್ ಗೆದ್ದಾಗ ಬೆಂಗಳೂರು ಬಂದಾಗ ಯಾವ ರೀತಿ ಕ್ರೇಜ್ ಇತ್ತು ಅದೇ ರೀತಿ ಇದೆ ಈಗ ಮೂಮೆಂಟ್ ಅಲ್ಲಿ. ಆಕ್ಚುಲಿ ಬೇಕಾದ್ರೆ ವಿರಾಟ್ ಕೊಹ್ಲಿ ಇದ್ದಾಗೆ ಬಿಗ್ ಬಾಸ್ಗೆ ಅವರು ಈಗ ಗಿಲ್ಲಿ ಏನಾದರೂ ಗೆದ್ಕೊಂಡು ನಿನ್ನ ಮಳವಳ್ಳಿಗೆ ಹೋದ್ರೆ ಪರೇಡು ಆಗ್ಬೋದು. ಹೌದು, ಜನಸಾಗರ. ಏಯಪ್ಪ ಎಷ್ಟೊಂದು ಜನ. ಸಿದ್ದಾಪುರದಿಂದ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಾಯ್ ದರ್ಶನ್. ಹಾಯ್ ಮೇಡಮ್, ನಮಸ್ತೆ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್. ಹೇಳಿ ಸರ್, ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ ಮೇಡಮ್. ಎಕ್ಸೈಟ್ಮೆಂಟ್ ತಡೆಯಕ್ಕಾಗ್ತಿಲ್ಲ. ಪಟಾಕಿ ಎಲ್ಲ ಹೊಡ್ಬಿಟ್ಟಿದೀವಿ. ವಾವ್, ನೈಸ್. ಯಾರು ಟಫ್ ಕಂಟೆಸ್ಟೆಂಟ್ ಆಗಿದ್ರು ರೀ ಗಿಲ್ಲಿಗೆ ತಮ್ಮ ಪ್ರಕಾರ? ಇಲ್ಲ ಮೇಡಮ್, ನಾವು ಸ್ಟಾರ್ಟ್ ಆಗಿ ನೋಡ್ತಿದೀವಿ. ನಮ್ಗೆ ಯಾರು ಟಫ್ ಅಂತ ಯಾರು ಅಂತಿಲ್ಲ. ರಜತ್ ಅವ್ರು ಇರ್ತಾರೆ ಅಂತ ಅನ್ಕೊಂಡಿದ್ವಿ. ರಜತ್ ಅವರೇ ಟಫ್ ಆಗ್ತಾರೆ ಅನ್ಕೊಂಡಿದ್ವಿ. ಬಟ್ ರಜತ್ ಅವ್ರು ಇದಕ್ಕಾಗಿ ಹೋಗಿದ್ರಲ್ಲ, ಸೊ ರಜತ್ ಅವ್ರು ವೈಲ್ಡ್ ಗ್ಯಾಂಗ್ ಎಂಟ್ರಿ ಆಗಿರೋದ್ರಿಂದ ಸೊ ನಮ್ಗೆ ಟಫ್ ಅಂತ ಹೇಳಿ ಗಿಲ್ಲಿ ಅವ್ರಿಗೆ ಕೊನೆವರೆಗೂ ನಾವು ಯಾರು ಅಷ್ಟು ಅನ್ಕೊಂಡಿರ್ಲಿಲ್ಲ. ಅಶ್ವಿನಿ ಗೌಡ ಅವ್ರು ಲಾಸ್ಟಿಗೆ ಸ್ವಲ್ಪ ಒಳ್ಳೆಯರಾಗ್ತಾ ಇದ್ರು, ಟಫ್ ಕ್ಯಾಂಡಿಡೇಟ್ ಅಂತ ಅನ್ಸ್ತು. ಬಟ್ ಆದ್ರೆ ಯಾವಾಗಿದ್ರು ಗಿಲ್ಲಿ ಯಾವಾಗ್ಲಿ ಮೇಡಮ್, ಗಿಲ್ಲಿ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ನಮಗೆ. ಎಸ್, ಗಲ್ಲಿಯಲ್ಲೂ ಗಿಲ್ಲಿಯದ್ದೇ ಹೆಸರು ಅಂತೀರಾ? ಮೇಡಮ್, ಎಲ್ಲಿ ನೋಡಿದ್ರು ನಮ್ಮಲ್ಲೆಲ್ಲ ಗಿಲ್ಲಿ ಗಿಲ್ಲಿ ಅಂತ, ಎಲ್ಲಿ ನೋಡಿ ಯಾರು ಕೇಳಿದ್ರು ಗಿಲ್ಲಿ ಗಿಲ್ಲಿ ಅಂತ ಇತ್ತು ಮೇಡಮ್. ಹೌದು, ಆ್ಯಕ್ಚುಲಿ ಅವ್ರ ಅಪ್ಪ ಅಮ್ಮ ಇಟ್ಟಿರೋದು ನಟರಾಜ್ ಅಂತ ಅವ್ರ ಹೆಸರು. ಬಟ್ ನಟರಾಜ್ ಅನ್ನೋ ಹೆಸರುಕ್ಕಿನ್ನ ಗಿಲ್ಲಿ ನಟ ಅನ್ನೋದೇ ಬಹಳಷ್ಟು ಫೇಮಸ್ ಆಯಿತು. ಆ್ಯಂಡ್ ಜನರ ಪ್ರೀತಿಗೂ ಕೂಡ ಪಾತ್ರವಾಯಿತು. ಸೊ ಬಿಗ್ ಬಾಸ್ ಒಟ್ಟಾರೆಯಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ ಶೋ ಬಗ್ಗೆ ತಾವು? ಮೇಡಮ್, ನಿಜವಾಗ್ಲೂ ಕಿತ್ತೂರು ತುಂಬಾ ರೀತಿ ತಂದ ರೀತಿ ನಡ್ಕೊಟ್ಟಿದ್ದಾರೆ. ಸೊ ಅವರಿಂದ ಈ ಶೋ ನಮ್ಗೆ ನಿಜವಾಗ್ಲೂ ತುಂಬಾ ಖುಷಿಯಿಂದ ನೋಡೋದಕ್ಕೂ ತುಂಬಾ ಖುಷಿ ಆಗ್ತಾ ಇದೆ. ಅವ್ರ ಒಂದೊಂದು ಮಾತುಗಳು ಎಲ್ಲ ನಮ್ಮ ಎಲ್ಲ ಅಭ್ಯರ್ಥಿಗಳು ಹೇಳ್ತಾ ಇದಾರೆ. ಪ್ರತಿಯೊಂದು ಮಾತುಗಳು ನಮಗೆ ಅವ್ರಿಗೊಂದು ಇನ್ಸ್ಪಿರೇಷನ್ ಆಗಿದೆ. ಸೊ ತುಂಬಾ ಖುಷಿ ಆಗುತ್ತೆ ಮೇಡಮ್. ನಿಜವಾಗ್ಲೂ ಗಿಲ್ಲಿ ಗೆದ್ದಿರೋದು ನಮ್ಗೆ ತುಂಬಾ ಖುಷಿ ಇದೆ. ಸೊ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ಗಿಲ್ಲಿ ನಟ, ಗಿಲ್ಲಿ ಗಿಲ್ಲಿ ಗಿಲ್ಲಿ. ಸೂಪರ್, ಎಲ್ಲೆಲ್ಲೂ ಗಿಲ್ಲಿ ಗಿಲ್ಲಿ ಗಿಲ್ಲಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಸೊ ಬೆಂಗಳೂರಿಂದ ಬಶೀರ್ ಇದ್ದಾರೆ. ಭೈ ಕೈಸಾ ಹೈ? ನಮಸ್ಕಾರ ಮೇಡಮ್. ಫೈನ್ ಸರ್. ಸೂಪರ್. ಏನ್ ಮಾಡ್ಕೊಂಡಿರೋದು ಬಶೀರ್ ಅವರೇ ತಾವು? ನಾವು ಬಿಸ್ನೆಸ್ ಮಾಡ್ಕೊಂಡಿದೀವಿ ಮೇಡಮ್ ಬೆಂಗಳೂರಲ್ಲಿ. ನಮ್ದು ಹಾಸನದವ್ರು ನಾವು. ಓಕೆ, ಯಾವ ಏರಿಯಾ ಸರ್ ಬೆಂಗಳೂರು? ಬನ್ನೇರುಘಟ್ಟ ರೋಡ್ ಮೇಡಮ್, ವಿಜಯ ಬ್ಯಾಂಕ್. ಬನ್ನೇರುಘಟ್ಟ ರೋಡಿಂದ ಕಾಲ್ ಮಾಡಿದ್ರು. ಓಕೆ ಸರ್, ಹೇಳಿ ಸರ್, ಬಿಗ್ ಬಾಸ್ ಸೀಸನ್ ಫುಲ್ ಫಾಲೋ ಮಾಡಿದ್ರಾ? 12th ಸೀಸನ್? ಹೌದು ಮೇಡಮ್. ಇವತ್ತು ಗಿಲ್ಲಿ ಗೆಲ್ತಾರಂತ ಪಕ್ಕ ನಮಗೆ ಗ್ಯಾರಂಟಿ ಇತ್ತು ಮೇಡಮ್. ಓಕೆ, ಅದಕ್ಕೆ ಗ್ಯಾರಂಟಿ ನ್ಯೂಸ್ಗೆ ಕಾಲ್ ಮಾಡಿ ತಮ್ಮ ಗ್ಯಾರಂಟಿ ಒಪಿನಿಯನ್ ತಿಳಿಸಿದ್ರಿ. ಸೊ ಮನೇಲಿ ಬಿರಿಯಾನಿ ನಾಳೆ? ಹೌದು ಸರ್. ಸೊ ನಮಗೊಂದು ಸ್ವಲ್ಪ ತೊಂಬಣಿ ಎಲ್ಲ ಹಾಗಾದ್ರೆ. ಆಯ್ತು ಖಂಡಿತ ಸರ್. ರಾಧಾ ಇದು ಹೋಟೆಲ್ ದೊಡ್ಡ ಫ್ಯಾನ್ಸ್ ಇದ್ದಾರೆ. ನಾವೆಲ್ಲ ಒಂದು ಇದು ಮಿಸ್ ಮಾಡಲ್ಲ. ನಿಮ್ದು ಚೆನ್ನಾಗಿ ಬರ್ತಾ ಇದೆ ಸರ್ ಪ್ರೋಗ್ರಾಮ್ ಎಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಗಿಲ್ಲಿ ನಟ ಏನಿದ್ದಾರೆ ಅವ್ರಿಗೆ ತೋರಿಸಿದಂಥ ಪ್ರೀತಿ ನಮ್ಮ ಗ್ಯಾರಂಟಿ ವಾಹಿನಿಗೂ ತೋರಿಸಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ, ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ವಿಜಯ್ ಕುಮಾರಿ ಅವರಿದ್ದಾರೆ ಮೈಸೂರಿಂದ. ನಮಸ್ಕಾರ. ನಮಸ್ತೆ ಮೇಡಮ್, ಹೇಳಿ ಮೇಡಮ್, ಏನ್ ಮಾಡ್ತಾ ಇದ್ರಿ?
ಮೇಡಮ್ ನಾನು ಇವತ್ತು ಬೆಳಗ್ಗೆ ಸಂಜೆ 6 ಗಂಟೆ ಕೂತಿರೋಳು, ಅದನ್ನ ನೋಡ್ಬೇಕು ಅಂತಾನೆ ಆ ಕಡೆ ಹೋಗ್ಬೇರಂಗೆ ಗಿಲ್ಲಿಯವರೇ ಗೆಲ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರಿಗೆಲ್ಲಾ ಎಪಿಸೋಡ್ ಶುರುವಿನಿಂದ ಹಿಡಿದು ಇಲ್ಲಿ ತನಕನೂ ಒಂದು ಬಿಡ್ತಾರೆ ನೋಡಿ, ಅವ್ರು ನಮ್ಮನೆಯಿಂದ ವೋಟಿಂಗ್ ಮಾಡಿ ಅವ್ರ ಗೆಲುವಿಗೆ ಕಾರಣವಾಗಿ ನಮ್ಮ ಕರ್ನಾಟಕನೇ ಮೆಚ್ಚೋ ಹಾಗೆ ಗೆದ್ದಿದ್ದಾರೆ ಮೇಡಮ್. ಮೇಡಮ್ ತಮಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಮೇಡಮ್, ಬಿಕಾಸ್ ಎಲ್ಲ ಸೀಸನ್ ಎಲ್ಲ ಎಪಿಸೋಡ್ಸು ನೋಡಿದ್ದೀರಾ, ವೋಟ್ ಮಾಡಿದ್ದೀನಿ ಅಂತಿದ್ದೀರಾ, ನಿಮ್ಮಂಥವ್ರಿಂದ ಇವತ್ತು ಗಿಲ್ಲಿ ಗೆದ್ದಿರೋದು. ಮೇಡಮ್ ನನ್ನ ಮನೆ ಮಕ್ಕಳು ಎಲ್ಲಾರು ಪ್ರತಿಯೊಬ್ರು ಗಿಲ್ಲಿ ಗಿಲ್ಲಿ ಅಂತೇಳಿ ಈಗ ಪಟಾಕಿನೂ ಸಿಡಿಸಿ ಎಲ್ಲ ಸಂಭ್ರಮ ಆಚರಣೆ ಮಾಡಿದೀವಿ ಮೇಡಮ್ ಮಂಡಿ ಮಹಲದಲ್ಲಿ. ಸೂಪರ್. ಯಾವೊಂದು ವಿಷಯ ಗಿಲ್ಲಿ ಅವ್ರದ್ದು ತಮಗೆ ತುಂಬಾ ಇಷ್ಟ ಆಗ್ತಿತ್ತು? ಮೇಡಮ್ ಅವರು ಏನಿದ್ರು ನೇರವಾಗಿ ಮಾತಾಡಿ ನೇರವಾಗಿ ಇದ್ ಮಾಡ್ತಿದ್ರಲ್ಲ ಮೇಡಮ್, ಪ್ರತಿಯೊಂದನ್ನು ಅಷ್ಟೇನೆ, ಏದೇ ತಪ್ಪೇ ಆಗ್ಲಿ ಸರಿನೇ ಆಗ್ಲಿ ಅವರೊಂದು ನೇರವಾದಿ ಈ ತರ ಮಾತಾಡ್ತಿದ್ರಲ್ಲ, ಅದರಿಂದ ತುಂಬಾ ಸಂತೋಷ ಆಗಿ, ಮತ್ತೆ ತುಂಬಾ ಬಡತನದಿಂದ ಬಂದಿದ್ದೀನಿ, ಒಂದೊಂದು ಅನ್ನನ ಕಳ್ತನ ಮಾಡಿ ತಿಂದಿದ್ದೀನಿ ಅಂದಾಗೆಲ್ಲ ಎಷ್ಟು ಕಷ್ಟಪಟ್ಟಿರೋರು ಮುಂದೆ ಬರ್ಬೇಕು ಅನ್ನೋದೊಂದು ನಮ್ದು ಮಹದಾಸೆ ಇತ್ತು ಮೇಡಮ್. ದಟ್ಸ್ ನೈಸ್. ಆ್ಯಕ್ಚುಲಿ ಬಿಗ್ ಬಾಸ್ ಮನೇಲಿ ಎತ್ಕೊಂಡು ಹಳ್ಳಿ ಬಗ್ಗೆ, ಗ್ರಾಮೀಣ ಜನತೆ ಬಗ್ಗೆ, ಸೊ ಅಲ್ಲಿನ ವಾತಾವರಣ ಪರಿಸ್ಥಿತಿ ಬಗ್ಗೆ ಬಹಳಷ್ಟು ಸಲಿ ಮಾತಾಡಿದ್ರು ಗಿಲ್ಲಿ ಅವರು. ಸೊ ಅದರಿಂದ ಬಹಳಷ್ಟು ಹತ್ರ ಆದ್ರು ಕೂಡ ಜನಕ್ಕೆ. ಸೊ ರಕ್ಷಿತಾ ಬಗ್ಗೆ ಹೇಳೋದಾದ್ರೆ ಮೇಡಮ್, ಹೇಳಿ ಸರ್. ರಕ್ಷಿತಾ ಅವ್ರ ಬಗ್ಗೆ ಹೇಳೋದಾದ್ರೆ, ಅವರು ನಮ್ಗೆ ಮೊದಲನೇ ಸರಿ ಪರಿಚಯ ಆಗಿದ್ರು, ಅವರು ನಮ್ಮ ಮನೆ ಮಗಳಾಗೆ ವರ್ತಿಸಿದ್ರು ಎಲ್ಲಾ ರೀತಿಲೂನು. ಅವರು ಅದೇ ಅಷ್ಟೇನೆ, ಯಾರು ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವ ಇಲ್ದಿರ ಎಲ್ಲಾದ್ರಲ್ಲೂ ಫೈಟ್ ಮಾಡಿ ಅವರು ನಮ್ಗೆ ಇದ್ದಿದ್ದೇ ಆಸೆ ಸರ್, ರಕ್ಷಿತಾ ಈ ಕಡೆ ಗಿಲ್ಲಿ ಇಬ್ರು ನಿಲ್ಬೇಕು, ಅದ್ರಲ್ಲಿ ಫಸ್ಟ್ ಗಿಲ್ಲಿ ಇರ್ಬೇಕು, ಸೆಕೆಂಡ್ ರಕ್ಷಿತಾ ಇರ್ಬೇಕು ಅನ್ನೋ ಆಸೆ ಇತ್ತು ಸರ್. ದ್ಯಾಟ್ಸ್ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ, ನಿಮ್ಮ ಸಂತೋಷನ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ. ಸೊ ಕರ್ನಾಟಕದಲ್ಲಿ ಬೆಂಗಳೂರಾಗಿರ್ಬೋದು, ಮಹಾನಗರಿ ಬೆಂಗಳೂರಿಂದನೂ ಕರೆಗಳು ಬರ್ತಿದೆ, ಮಂಡ್ಯದಿಂದ ಕರೆ, ಹೈದರಾಬಾದಿಂದ, ಮುದೋಳಿಂದ, ನಾರ್ತ್ ಕರ್ನಾಟಕದಿಂದನೂ ಅಭಿಮಾನಿಗಳು ಬಹಳಷ್ಟು ಜನ. ಲಾಸ್ಟ್ ಟೈಮ್ ನಾನು ಅವ್ರ ಊರಿಗೆ ಹೋದಾಗ ಆಂಧ್ರದಿಂದ ಚಿಂತಾಮಣಿಯಿಂದ ಸಹಿತ ಅವ್ರ ಮನೆ ನೋಡಕ್ ಬಂದಿದ್ರು ಆಡಿಯನ್ಸ್. ಅವ್ರು ನಮ್ಮ ಜೊತೆಗೆ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದಾರೆ ಸಹಿತ. ಸೊ ಅಷ್ಟರ ಮಟ್ಟಿಗೆ ಗಿಲ್ಲಿ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಗಳಲ್ಲೂ ಹವಾ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಗ್ರೇಟ್. ಸೊ ಮುಂದಿನ ದಿನಗಳಲ್ಲಿ ಬಹಳಷ್ಟು ಜವಾಬ್ದಾರಿ ಇರುತ್ತೆ ಗಿಲ್ಲಿ ಅವ್ರಿಗೆ, ಅಭಿಮಾನಿಗಳನ್ನೇನೋ ಸಿನಿಮಾ ಏನೋ ಮಾಡ್ತಾ ಇದಾರಂತೆ. ಓಕೆ. ಸೊ ಆ ಸಿನಿಮಾದಲ್ಲಿ ಹೀರೋ ಆಗಿ ಅಭಿನಯಿಸ್ತಿದ್ದಾರೆ. ಸೊ ಅದಕ್ಕೆ ಜನ ಯಾವ ರೀತಿ ಕೈ ಇಡ್ತಾರೆ ನೋಡ್ಬೇಕು.